ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಅನ್ಯರು ನಿನ್ನನ್ನು ಅವಮಾನ ಮಾಡುತ್ತಾರೆ ಎಂದು ನೀನು ಎಂದಿಗೂ ಕಂಗೆಟ್ಟಬೇಡ. ನಿಂದಕರಿಗೆ ವಜ್ರ ಮತ್ತು ಗಾಜಿನ ವ್ಯತ್ಯಾಸ ತಿಳಿದಿರುವುದಿಲ್ಲ. ಅನ್ಯರು ನಿನ್ನನ್ನು ಅವಮಾನಿಸುತ್ತಾರೆ ಎಂದು ನೀನು ಎಂದಿಗೂ ಬೇಜಾರು ಮಾಡ್ಕೋಬೇಡ. ನಿಂದಕರಿಗೆ ವಜ್ರ ಮತ್ತು ಗಾಜಿನ ವ್ಯತ್ಯಾಸ ತಿಳಿದಿರುವುದಿಲ್ಲ. ಇವತ್ತು ನಾವು ಪಂಚಾಂಗಕ್ಕಿಂತ ಮುಂಚೆ ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಏನೇನು ವೈದ್ಯಕೀಯ ಕ್ಷೇತ್ರದಲ್ಲಿ ಅಪವಾದ ಆಗ್ತಾ ಇದೆ, ಯಾಕೆ ಸುಳ್ಳು ಮೋಸ ಮಾಡ್ತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ, ಗೊತ್ತಾಯ್ತಾ? ಇದು ಏಕೆ, ಏನು ದುಡ್ಡು ಪೀಕ್ತಾ ಇದ್ದಾರೆ, ಬಡವರನ್ನ ನುಂಗ್ತಾ ಇದ್ದಾರೆ, ಯಾಕೆ ಅನ್ನೋದನ್ನು ತಿಳ್ಕೊಳ್ಳೋಣ. ಭಾರತದ ವೈದ್ಯಕೀಯ ಕ್ಷೇತ್ರವು ಶೀಘ್ರದಲ್ಲಿ ಕುಸಿತದ ಅಂಚಿನಲ್ಲಿದೆ ಎಂದು ಹೇಳಲಾಗುತ್ತಿದೆ. ಇದನ್ನು ಸಂಸತ್ತಿನ ಸಮಿತಿಯೇ ಬಹಿರಂಗವಾಗಿ ಒಪ್ಪಿಕೊಂಡಿದೆ. ಝೀ ನ್ಯೂಸ್ನಲ್ಲಿ ಪ್ರಕಟವಾದ ಇತ್ತೀಚಿನ ಸಂಶೋಧನಾ ವರದಿಯ ಪ್ರಕಾರ ಭಾರತದಲ್ಲಿ ನಡೆಯುವ ಒಟ್ಟು ಶಸ್ತ್ರಚಿಕಿತ್ಸೆಗಳಲ್ಲಿ ಸುಮಾರು 44% ಶಸ್ತ್ರಚಿಕಿತ್ಸೆಗಳು ನಕಲಿ, ಅನಗತ್ಯ ಅಥವಾ ಸುಳ್ಳು ಆಗಿವೆ. ಅಂದರೆ ಆಸ್ಪತ್ರೆಗಳಲ್ಲಿ ನಡೆಯುವ ಅರ್ಧದಷ್ಟು ಶಸ್ತ್ರಚಿಕಿತ್ಸೆಗಳು ರೋಗಗಳಿಂದ ಅಥವಾ ಸರ್ಕಾರಿ ವಿಮೆಯಿಂದ ಹಣ ಕಸಿಯಲು ಮಾತ್ರ ನಡೆಯುತ್ತಿದೆ. ಈ ವರದಿ ಹೇಗಿದೆ? 55% ಹೃದಯ ಶಸ್ತ್ರಚಿಕಿತ್ಸೆಗಳು, 48% ಗರ್ಭಾಶಯ ತೆಗೆಯುವ ಶಸ್ತ್ರಚಿಕಿತ್ಸೆಗಳು, ಹಿಸ್ಟರೆಕ್ಟಮಿ, 47% ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು, 48% ಮೊಣಕಾಲು ಬದಲಾವಣೆ ಶಸ್ತ್ರಚಿಕಿತ್ಸೆಗಳು, 45% ಸಿಸರಿಯನ್ ಡೆಲಿವರಿಗಳು, ಅನೇಕ ಭುಜ ಮತ್ತು ಬೆನ್ನು ಶಸ್ತ್ರಚಿಕಿತ್ಸೆಗಳು ಇವೆಲ್ಲವೂ ಅನಗತ್ಯ ಅಥವಾ ನಕಲಿ ಎಂದು ಗುರುತಿಸಲಾಗಿದೆ. ಮಹಾರಾಷ್ಟ್ರದ ಹಲವು ಪ್ರತಿಷ್ಠಿತ ಆಸ್ಪತ್ರೆಗಳ ಸಮೀಕ್ಷೆಯಲ್ಲಿ ದೊಡ್ಡ ಆಸ್ಪತ್ರೆಗಳ ಹಿರಿಯ ವೈದ್ಯರು ತಿಂಗಳಿಗೆ 1 ಕೋಟಿವರೆಗೆ ಸಂಬಳ ಪಡೆಯುತ್ತಿರುವುದು ಪತ್ತೆಯಾಗಿದೆ. ಕಾರಣ ಏನೆಂದರೆ ಅನಗತ್ಯ ಟೆಸ್ಟ್ಗಳು, ಚಿಕಿತ್ಸೆಗಳು, ದಾಖಲೆಗಳು ಅಥವಾ ಶಸ್ತ್ರಚಿಕಿತ್ಸೆಗಳು ರೋಗಿಗಳನ್ನು ಒತ್ತಾಯಿಸುವ ವೈದ್ಯರು ಹೆಚ್ಚು ಹಣ ಗಳಿಸುತ್ತಾರೆ. ಟೈಮ್ಸ್ ಆಫ್ ಇಂಡಿಯಾ ಹಲವು ಪ್ರಕರಣಗಳ ವರದಿ ಮಾಡಿದೆ. ಅಲ್ಲಿ ಸತ್ತ ರೋಗಿಗಳನ್ನು ಜೀವಂತರೆಂದು ತೋರಿಸಿ ಚಿಕಿತ್ಸೆ ನಡೆದಂತೆ ತೋರಿಸಿ ಹಣ ವಸೂಲಿ ಮಾಡಲಾಗಿದೆ. ಇದು ಅತ್ಯಂತ ಅಮಾನುಷ ವಂಚನೆ. ಒಂದು ಪ್ರಸಿದ್ಧ ಆಸ್ಪತ್ರೆಯಲ್ಲಿ 14 ವರ್ಷದ ಬಾಲಕನೊಬ್ಬ ಮೃತಪಟ್ಟಿದ್ದರೂ ಅವನ ಜೀವಂತವಿದ್ದಾನೆ ಎಂದು ತೋರಿಸಿ 1 ತಿಂಗಳ ಕಾಲ ವೆಂಟಿಲೇಟರ್ನಲ್ಲಿ ಇಟ್ಟು ನಂತರ ಮಾತ್ರ ಸತ್ತಿದ್ದಾನೆಂದು ಘೋಷಿಸಲಾಯಿತು. ದೂರುಗಳ ಬಳಿಕ ಆಸ್ಪತ್ರೆ ತಪ್ಪಿತಸ್ಥನೆಂದು ತೀರ್ಪು ಬಿಟ್ಟು 5 ಲಕ್ಷ ಪರಿಹಾರ ನೀಡಿತು. ಆದರೆ ಆ ಕುಟುಂಬ ಅನುಭವಿಸಿದ ಮಾನಸಿಕ ಯಾತನೆಗೆ ನಾವೇನು ಉತ್ತರ ಕೊಡಬೇಕು? ನಾವು ಅನೇಕ ಸಂದರ್ಭದಲ್ಲಿ ಈಗಾಗಲೇ ಮೃತಪಟ್ಟ ರೋಗಿಗಳ ಮೇಲೆ ನಕಲಿ ತುರ್ತು ಚಿಕಿತ್ಸೆ ನಡೆಸಲಾಗುತ್ತದೆ. ಕುಟುಂಬದಿಂದ ತಕ್ಷಣ ಹಣ ಕೇಳಲಾಗುತ್ತದೆ. ನಂತರ ಶಸ್ತ್ರಚಿಕಿತ್ಸೆಗೆ ವೇಳೆವೇ ರೋಗಿ ಮೃತಪಟ್ಟರು ಎಂದು ಹೇಳಲಾಗುತ್ತದೆ. ಆಸ್ಪತ್ರೆ ಪೂರ್ಣ ಶಸ್ತ್ರಚಿಕಿತ್ಸೆಯು ಶುಲ್ಕ ವಸೂಲಿ ಮಾಡಲಾಗುತ್ತದೆ. ಗೊತ್ತಾಯ್ತಾ? ಮೆಡಿಕ್ಲೈಮ್, ವೈದ್ಯಕೀಯ ವಿಮೆ ವಂಚನೆ ಕೂಡ ಭಯಾನಕವಾಗಿದೆ. ಭಾರತದಲ್ಲಿ ಸುಮಾರು 68% ಜನರಿಗೆ ವೈದ್ಯಕೀಯ ವಿಮೆ ಇದೆ. ಆದರೆ ಅಗತ್ಯದ ಸಮಯದಲ್ಲಿ ಹೆಚ್ಚಿನ ಕ್ಲೈಮ್ಗಳನ್ನು ತಿರಸ್ಕರಿಸಲಾಗುತ್ತದೆ. ಪರಿಣಾಮವಾಗಿ ಕುಟುಂಬಗಳು ಭಾರೀ ವೆಚ್ಚವನ್ನು ತಾವೇ ಭರಿಸಲಾಗುತ್ತದೆ. ಪ್ರಮುಖ ವಿಮಾ ಕಂಪನಿಗಳು 1000ಕ್ಕೂ ಹೆಚ್ಚು ಪ್ರಸಿದ್ಧ ಆಸ್ಪತ್ರೆಗಳನ್ನು ಸುಳ್ಳು ಕ್ಲೈಮ್ಗಳಾಗಿ ಬ್ಲ್ಯಾಕ್ ಲಿಸ್ಟ್ ಮಾಡಿವೆ. ಕೋವಿಡ್ ಅವಧಿಯಲ್ಲಿ ಅನೇಕ ದೊಡ್ಡ ಆಸ್ಪತ್ರೆಗಳಲ್ಲಿ ನಕಲಿ ಕೋವಿಡ್ ಪ್ರಕರಣಗಳಿಗೆ ವಿಮಾ ಹಣ ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ಭೀಕರವಾದ ಮಾನವ ಅಂಗಾಂಗ ಕಳ್ಳಸಾಗಣೆ ಜಾಲವು ಕಾರ್ಯನಿರ್ವಹಿಸುತ್ತಿದೆ. ಇಂಡಿಯನ್ ಎಕ್ಸ್‌ಪ್ರೆಸ್ 2019ರಲ್ಲಿ ವರದಿ ಮಾಡಿದೆ. ಮನುಕುಲವು ಪ್ರಕರಣವೊಂದು: ಕಾನ್ಪುರದ ಸಂಗೀತಾ ಕಶ್ಯಪ್ ಎಂಬ ಮಹಿಳೆಯನ್ನು ದೆಹಲಿಯ ಉದ್ಯೋಗ ಸಂದರ್ಶನಕ್ಕೆ ಕರೆಸಿ ನೇಮಕಾತಿಗೆ ಮೊದಲು ಪ್ರಸಿದ್ಧ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಸಂಪೂರ್ಣ ವೈದ್ಯಕೀಯ ಪರೀಕ್ಷೆ ಮಾಡಿಸಬೇಕು ಎಂದು ಹೇಳಿದರು. ಆಸ್ಪತ್ರೆಯಲ್ಲಿ ಇದ್ದಾಗ ಡೋನರ್ಗಳು ಎಂಬ ಮಾತುಗಳನ್ನು ವೈದ್ಯರು ಮಾತನಾಡುತ್ತಿರುವುದನ್ನು ಕೇಳಿ ಅನುಮಾನಗೊಂಡು ಅವಳು ಅಲ್ಲಿಂದ ಓಡಿ ಹೋದಳು. ಆಕೆಯನ್ನು ಕರೆತಂದು ಸ್ನೇಹಿತರನ್ನು 50,000 ಬೇಡಿಕೆ ಇಟ್ಟರು, ಬೆದರಿಸಿದರು, ಪೊಲೀಸರಿಗೆ ದೂರು ನೀಡಿದರು. ನಂತರ ತನಿಖೆಯಲ್ಲಿ ಪೊಲೀಸರು, ವೈದ್ಯರು ಮತ್ತು ಆಸ್ಪತ್ರೆ ಸಿಬ್ಬಂದಿ ಹೇಳಿರುವ ಬಹುಕೋಟಿ ಅಂತಾರಾಷ್ಟ್ರೀಯ ಅಂಗಾಂಗ ಕಳ್ಳಸಾಗಣೆ ಬಯಲಾಯಿತು. ಎಲ್ಲರಿಗೂ ತಿಳಿದಿರುವ ಮತ್ತೊಂದು ವಂಚನೆ ಹಾಸ್ಪಿಟಲ್ ರೆಫರಲ್ ಸ್ಕ್ಯಾಮ್. ವೈದ್ಯರು ರೋಗಗಳಲ್ಲಿ ಗಂಭೀರ ಕಾಯಿಲೆಯಿಂದ ಎಂದು ಹೇಳಿ ಕೆಲವು ದೊಡ್ಡ ಬ್ರ್ಯಾಂಡ್ ಆಸ್ಪತ್ರೆಗಳಿಗೆ ರೆಫರ್ ಮಾಡುತ್ತಾರೆ. ಇದು ಪ್ರತಿ ರೋಗಿಗೆ ಹಣ ನೀಡುವ ರೆಫರಲ್ ಯೋಜನೆಯು ಭಾಗವಾಗಿರುತ್ತದೆ. ನೋಡಿ, ಮುಂಬೈನ ಕೋಕಿಲಾಬೆನ್ ಆಸ್ಪತ್ರೆ
ಒಮ್ಮೆ ಬಹಿರಂಗವಾಗಿ ಜಾಹೀರಾತು ನೀಡಿತ್ತು ಅಂತ ಹೇಳ್ತಾರೆ. ವರ್ಷಕ್ಕೆ 40 ರೋಗಿಗಳನ್ನು ಕಳಿಸಿದರೆ 1,00,000, 50 ರೋಗಿಗಳಿಗೆ 1.5 ಲಕ್ಷ, 75 ರೋಗಿಗೆ 2.5 ಲಕ್ಷ. ನಿಜವಾಗಿಯೂ ಕಾಯಿಲೆ ಇದೆಯೋ ಇಲ್ಲವೋ ಎಂಬುದನ್ನು ಅಲ್ಲಿ ಮೌಲ್ಯ ಇರಲಿಲ್ಲ. ಮತ್ತೊಂದು ದೊಡ್ಡ ವಂಚನೆ ಅಂದರೆ ಗೊತ್ತಾಯ್ತಾ, ಬೆಂಗಳೂರಿನಲ್ಲಿದೆ ಒಂದು ಪ್ರಸಿದ್ಧ ಪೆಥಾಲಜಿ ಲ್ಯಾಬ್ಗಳ ಮೇಲೆ ನಡೆದ ಆದಾಯ ತೆರಿಗೆ ದಾಳಿಯಲ್ಲಿ 100 ಕೋಟಿಗೂ ಹೆಚ್ಚು ನಗದು ಮತ್ತು 33.5 kg ಚಿನ್ನ ವೈದ್ಯರು ಕಮಿಷನ್ಗಾಗಿ ಇವೆಲ್ಲ ಪತ್ತೆಯಾಗಿದೆ. ವೈದ್ಯರು ಅನಗತ್ಯ ಟೆಸ್ಟ್ಗಳಿಗೆ ರೋಗಿಗಳನ್ನು ಕಳಿಸಿ 40-50 ಕಮಿಷನ್ ಪಡೆಯುತ್ತಾರೆ. ಅನೇಕ ಲ್ಯಾಬ್ಗಳು ಕೇವಲ 1-2 ಟೆಸ್ಟ್ ಮಾಡಿ ಉಳಿದ ವರದಿಗಳನ್ನು ಸುಳ್ಳಾಗಿ ತಯಾರಿಸುತ್ತಾರೆ. ಭಾರತದಲ್ಲಿ ಸುಮಾರು 2 ಲಕ್ಷ ಲ್ಯಾಬ್ಗಳಿದ್ದು ಅವುಗಳಲ್ಲಿ ಕೇವಲ 1000 ಮಾತ್ರ ಪ್ರಮಾಣೀಕೃತ. ಆದರೂ ವ್ಯವಹಾರ ಅತ್ಯಂತ ಲಾಭದಾಯಕವಾಗಿದೆ. ಇದೇ ರೀತಿ ಔಷಧಿ ಕಂಪನಿಗಳು ಲಂಚ ವ್ಯವಸ್ಥೆ ಕೂಡ ಭಾರೀ ಮಟ್ಟದಲ್ಲಿದೆ. ಸುಮಾರು 20-25 ದೊಡ್ಡ ಔಷಧ ಕಂಪನಿಗಳು ವರ್ಷಕ್ಕೆ 1000 ಕೋಟಿ ವೈದ್ಯರ ಮೇಲೆ ಖರ್ಚು ಮಾಡುತ್ತೇವೆ. ಕೋವಿಡ್ ಸಮಯದಲ್ಲಿ ನೋವಿನ ಔಷಧ ಡೋಲೋ ತಯಾರಕರು 1000 ಕೋಟಿ ಇನ್ಸೆಂಟಿವ್ ನೀಡಿದ್ದರು, ಬಹಿರಂಗಪಡಿಸಲಾಯಿತು. ವೈದ್ಯರಿಗೆ ನಗದು, ವಿದೇಶ ಪ್ರವಾಸ, ಐಷಾರಾಮಿ ವಾಸ್ತವ್ಯಗಳು, ನಿರ್ದಿಷ್ಟ ಬ್ರ್ಯಾಂಡ್ಗಳನ್ನು ಬರೆಯಲು. ಉದಾಹರಣೆಗೆ USV ವೈದ್ಯರಿಗೆ 1 ಲಕ್ಷ ನಗದು ಹಾಗೂ ಆಸ್ಟ್ರೇಲಿಯಾ ಅಥವಾ ಅಮೆರಿಕ ವಯಸ್ಸು ನೀಡುತ್ತದೆ ಎನ್ನಲಾಗಿದೆ. ಅಮೆರಿಕ ಪ್ರವಾಸ ನೀಡಲಾಗುತ್ತದೆ ಎನ್ನಲಾಗುತ್ತದೆ. ಔಷಧ ಮತ್ತು ಶಸ್ತ್ರೋಪಕರಣಗಳನ್ನು ಕಂಪನಿಗಳು ಆಸ್ಪತ್ರೆಗಳಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ನೀಡುತ್ತೇವೆ. ಆದರೆ ರೋಗಿಗಳಿಗೆ ಪೂರ್ಣ ವಸೂಲಿ ಮಾಡಲಾಗುತ್ತದೆ, MRP ವಸೂಲಿ ಮಾಡಲಾಗುತ್ತದೆ. ಭಾರೀ ಲಾಭಕ್ಕಾಗಿ ಇಂಡಿಯನ್ ಟುಡೇ ಬಹಿರಂಗಪಡಿಸಿದಂತೆ ಕ್ಯಾನ್ಸರ್ ಔಷಧ ಆಸ್ಪತ್ರೆಗಳಿಗೆ 1950ಗೆ ಮಾರಲಾಗುತ್ತದೆ. ಆದರೆ ರೋಗಿಗಳಿಗೆ 18,645 ಬಿಲ್ ಮಾಡಲಾಗುತ್ತದೆ. ಇದು ಸಾಮಾನ್ಯ ಪ್ರಕ್ರಿಯೆ. ಇಂಡಿಯನ್ ಟುಡೇ ಹಾಸ್ಪಿಟಲ್ ಸ್ಕ್ಯಾಮ್ ಗೊತ್ತಾಯ್ತಾ ರಿಪೋರ್ಟಲ್ಲಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ MCL ಕೂಡ ಇದರಲ್ಲೇ ಭಾಗಿಯಾಗಿತ್ತು. 2014ರಲ್ಲಿ ಸರ್ಕಾರ ನೇಮಿಸಿದ್ದ ಸಮಿತಿಯೊಂದು MCL ಹೊಸ ಮೆಡಿಕಲ್ ಕಾಲೇಜುಗಳಿಗೆ ಸುಲಭವಾಗಿ ಅನುಮೋದನೆ ನೀಡದರೂ ವೈದ್ಯರು ಮತ್ತು ಆಸ್ಪತ್ರೆಗಳ ನಿಯಂತ್ರಣವನ್ನು ನಿರ್ಲಕ್ಷ್ಯ ಮಾಡಿದೆ ಎಂದು ವರದಿ ನೀಡಿತ್ತು. ವೈದ್ಯರು ಜನರಿಕ್ ಉಪ್ಪಿನ ಹೆಸರು ಮಾತ್ರ ಬರೆಯಬೇಕು, ಬಹುತೇಕ ಪಾಲನೆ ಇಲ್ಲ. ಗೊತ್ತಾಯ್ತಾ. ನಿಯಮ 1.8 ಚಿಕಿತ್ಸೆಗೂ ಮೊದಲು ಸಂಪೂರ್ಣ ಶುಲ್ಕ ತಿಳಿಸಬೇಕು, ಪಾಲನೆ ಇಲ್ಲ. ಪರೀಕ್ಷೆ ಅಥವಾ ಚಿಕಿತ್ಸೆಗೆ ಮುನ್ನ ರೋಗಿಯ ತಿಳುವಳಿಕೆ, ಸಹಮತಿ ಗೊತ್ತಾಯ್ತಾ ಅಗತ್ಯ. ವೈದ್ಯಕೀಯ ದಾಖಲೆಗಳನ್ನು ಕನಿಷ್ಠ 3 ವರ್ಷ ಸಂರಕ್ಷಿಸಬೇಕು. ಅನೈತಿಕ, ಅಪ್ರಾಮಾಣಿಕ ಅಥವಾ ಅಸಮರ್ಥ ವೈದ್ಯರನ್ನು ಭಯವಿಲ್ಲದೆ ಬಹಿರಂಗಪಡಿಸಬೇಕು. ಸರ್ಕಾರಿ ಆರೋಗ್ಯ ಯೋಜನೆಯ ವಂಚನೆ, ಸಣ್ಣ ಸಮಸ್ಯೆಗಳಿಗೆ ರೋಗಿಗಳನ್ನು ದಾಖಲು ಮಾಡಿ ಸರ್ಕಾರಿ ವಿಮೆ ಅಡಿಯಲ್ಲಿ ಸುಳ್ಳು ಚಿಕಿತ್ಸೆಗಳನ್ನು ತೋರಿಸಿ ಬಿಲ್ ಮಾಡಲಾಗುತ್ತದೆ. ಭ್ರಷ್ಟ ಅಧಿಕಾರಿಗಳನ್ನು ಅದನ್ನು ಅನುಮೋದಿಸಿ ಆಸ್ಪತ್ರೆಗಳು ಹಣ ಪಡೆಯುತ್ತಾರೆ. ಗೊತ್ತಾಯ್ತಾ. ಈಗ ಇದನ್ನು ನಾವು ತಿಳ್ಕೋಬೇಕು. ಇದು ವಾಟ್ಸಪ್ನಲ್ಲಿ ಬಂದಿತ್ತು. ಅಂದರೆ ಎಲ್ಲರ ನಾವು ತಿಳ್ಕೋಬೇಕಾದ್ದು. ನೋಡಿ ಎಷ್ಟು ಜನನ್ನ ಬಡ ಜನ ಎಷ್ಟು ಮೋಸ ಹೋಗ್ತಾ ಇದ್ದಾರೆ ಅಂದರೆ, ಸರಿಯಾಗಿ ಹೇಳೋಕೆ ಹೋಗಿ ಸರಿಯಾಗಿ ಹೇಳೋದನ್ನು ಯಾರೂ ತಿಳ್ಕೊಳ್ಳಲ್ಲ. ಏನಾರು ಹೇಳಿದ್ರೆ ಕಡಿಮೆ ಖರ್ಚಿನಲ್ಲಿ ನೀವು ಮಾಡ್ಕೊಳ್ರಪ್ಪ, ಈಗೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಆದರೆ ಹೋಗಿ ಮೋಸಕ್ಕೆ ಜನ ಬಗ್ತಾರೆ ಅನ್ನೋದಕ್ಕೆ ನಾವು ತಿಳ್ಕೋಬೇಕು. ಇದನ್ನು ನಾವು ಜನ ಎಷ್ಟು ಅರ್ಥಕೊಂತಾರೋ ಅದನ್ನು ನಾವು ತಿಳ್ಕೋಬೇಕು. ಅದರಿಂದ ಮೋಸ ಹೋಗಬೇಡಿ. ಕಡಿಮೆ ಖರ್ಚಿನಲ್ಲಿ ಏನಾದರೂ ಅದಕ್ಕೊಂದು ಮಾಡ್ಕೊಳ್ಳಿ. ಮೋಸ ಹೋಗಿ ಆಸ್ಪತ್ರೆ ಹೇಳ್ತಾರೆ ಅಂತ ಆಸ್ಪತ್ರೆಗೆ ಸೇರಿಕೊಂಡು ದುಡ್ಡನ್ನು ಖರ್ಚು ಮಾಡಿ ವ್ಯಯ ಮಾಡಬೇಡಿ. ಗೊತ್ತಾಯ್ತಾ. ನಿಮ್ಮ ಆರೋಗ್ಯವನ್ನು ಸರಿ ಹೋಗಲ್ಲ. ನಿಮ್ಮ ಆಸ್ಪತ್ರೆಗೆ ಹೋದವ್ರನ್ನ ಹೆಣವಾಗಿ ಕಳಿಸ್ತಾರೆ ಬಿಟ್ಟರು. ಆದರೆ ಸರಿಯಾಗಿ ಎಲ್ಲ ಆಸ್ಪತ್ರೆಗಳು ಮಾಡಲ್ಲ. ಕೆಲವು ಆಸ್ಪತ್ರೆಗಳಿದೆ, ಗುಣಮಟ್ಟ ಆಸ್ಪತ್ರೆ ಇದೆ, ಚೆನ್ನಾಗಿ ಮಾಡ್ತಾರೆ. ಆದರೆ ಕೆಲವು ಆಸ್ಪತ್ರೆಗಳಂತೂ ನಿಜವಾಗ್ಲೂ ನೀಚ ಕೃತ್ಯ. ಗೊತ್ತಾಯ್ತಾ. ಅದನ್ನು ತಪ್ಪಿಸ್ಬೇಕು ಸರ್ಕಾರ ಅಂತ ಹೇಳುತ್ತೆ. ಇವತ್ತಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 11/2/2026 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ತಿಥಿ ನವಮಿ, ಬೆಳಗ್ಗೆ 9:20, ನಕ್ಷತ್ರ ಅನುರಾಧ, ಮಳೆ 2ನೇ ಪಾದ, ಧನಿಷ್ಠ 2ನೇ ಪಾದ, ರಾಹುಕಾಲ 12:38 12:06, ಗುಳಿಕ ಕಾಲ 11:10 12:38,
ಯಮಗಂಟೆಗಳ 8:14ರಿಂದ 9:42. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದ ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ. ನಮ್ಮ ಹೆಬ್ಬಳದ ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.